ಈ ಕ್ವಶನ್ನನ್ನು ನಾನು ರೆಕಾರ್ಡ್ ಮಾಡಿ ಯೂಟ್ಯೂಬ್ ಒಳಗೆ ಹಾಕಿರ್ತೀನಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಕ್ವಶನ್ ಒಳಗೆ, ರಾಜು ಟ್ರೇಡರ್ಸ್ ಸಂಸ್ಥೆಯ ಲೆಕ್ಕದ ಪುಸ್ತಕದಲ್ಲಿ ಈ ಕೆಳಗಿನ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡಿ, ಜರ್ನಲೈಸ್ ಮಾಡಿ, ಅವುಗಳನ್ನು ಸಂಬಂಧಪಟ್ಟ ಖಾತೆಗಳಿಗೆ, ಲೆಜರ್ ಬುಕ್ ಒಳಗಿರುವಂಥ ಸಂಬಂಧಪಟ್ಟ ಖಾತೆಗಳಿಗೆ ಪೋಸ್ಟಿಂಗ್ ಮಾಡಿರಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಹಾಗಾದರೆ ನಾವು ಫಸ್ಟಿಗೆ ಜರ್ನಲ್ ಒಳಗೆ ಆ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡಬೇಕು, ಹೌದಲ್ಲ? ಇದು ಫಸ್ಟ್ ಪ್ರೋಸೆಸ್, ಮೊದಲನೇ ಹಂತ. ನಮ್ಮ ಲೆಕ್ಕ ಬರಹದ ಮೊದಲನೇ ಹಂತ ಏನರಪ್ಪ ಅಂತಾರೆ, ಟ್ರಾನ್ಸಾಕ್ಷನ್ಸ್ ಗುರುತಿಸಿದ ನಂತರ, ಯಾವ ಟ್ರಾನ್ಸಾಕ್ಷನ್ಸ್ಗಳನ್ನು ಲೆಕ್ಕದ ಪುಸ್ತಕದಲ್ಲಿ ರೆಕಾರ್ಡ್ ಮಾಡಬೇಕು ಅಂಥೇಳಿ ಗುರುತಿಸಿದ ನಂತರ ಅವುಗಳನ್ನು ನಾವು ವೋಚರ್ ಆಧಾರದ ಮೇಲೆ, ವೋಚರ್ಗಳ ಆಧಾರದ ಮೇಲೆ ಅವುಗಳನ್ನು ಜರ್ನಲ್ ಒಳಗೆ ನಾವು ರೆಕಾರ್ಡ್ ಮಾಡ್ತೀವಿ. ಓಕೆ, ಸೊ ಹಾಗಾದ್ರೆ ಮೊದಲನೇ ಟ್ರಾನ್ಸಾಕ್ಷನ್ ಏನು? 2021 ಏಪ್ರಿಲ್ 1ನೇ ತಾರೀಕಿಗೆ, 2021 ಏಪ್ರಿಲ್ 1ನೇ ತಾರೀಕಿಗೆ ಏನಾಯ್ತು ನೋಡ್ರಿ. ಸೊ ಅವತ್ತು ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ, ಗೂಡ್ಸ್ ಪರ್ಚೇಸ್ಡ್ ಫ್ರಾಮ್ ರಾಮ್, ಗೂಡ್ಸ್ ಪರ್ಚೇಸ್ಡ್ ಫ್ರಾಮ್ ರಾಮ್, ಗೂಡ್ಸ್ ಪರ್ಚೇಸ್ಡ್ ಫ್ರಾಮ್ ರಾಮ್, ರುಪೀಸ್ ಎಷ್ಟು? 20,000. 20,000 ರೂಪಾಯಿ ಸರಕುಗಳನ್ನು ರಾಮ್ ಕಡೆಯಿಂದ ಖರೀದಿಸಲಾಯಿತು ಅಂತ ಅಷ್ಟೇ ಹೇಳ. ಸೊ ಮೊದಲು ನಾವು ಏನು ಡಿಸೈಡ್ ಮಾಡಬೇಕು, ವೆದರ್ ಇಟ್ ಈಸ್ ಎ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆರ್ ಇಟ್ ಈಸ್ ಎ ಕ್ಯಾಶ್ ಟ್ರಾನ್ಸಾಕ್ಷನ್. ಇದು ನಗದು ವಹಿವಾಟವೋ ಅಥವಾ ಉದ್ದರಿ ವಹಿವಾಟ, ಅದನ್ನು ನಾವು ಗುರುತಿಸಬೇಕು, ಡಿಸೈಡ್ ಮಾಡಬೇಕು. ಸೊ ಅದಕ್ಕಾಗಿ ನಾವು ಟ್ರಾನ್ಸಾಕ್ಷನನ್ನು ಓದಬೇಕು. ಸೊ ಇಲ್ಲಿ ಎಲ್ಲಿಯೂ ಸಹ ಫಾರ್ ಕ್ಯಾಶ್ ಅಥವಾ ನಗದು ಅಂಥೇಳಿ ಬರೆದಿಲ್ಲ, ಒಂದನೇದ್ದು. ಎರಡನೇದ್ದು, ನಾವು ಯಾರು ಕಡೆಯಿಂದ ಸರಕುಗಳನ್ನು ಖರೀದಿ ಮಾಡೀವಿ ಅವರ ಹೆಸರನ್ನು ಕೊಟ್ಟಾನ, ರಾಮ್ ಅಂತೇಳಿ. ಸೊ ಹಾಗಾದರೆ ಇದು ನಗದು ಅಲ್ಲ, ಇದು ಉದ್ದರಿ ವಹಿವಾಟ ಅಂತ ತಿಳ್ಕೊಳ್ಳಿ. ಹಾಗಾದರೆ ಉದ್ದರಿ ವಹಿವಾಟ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದ ತಕ್ಷಣ ಯಾವ ವ್ಯಕ್ತಿಯ ಜೊತೆಗೆ ನಾವು ಉದ್ದರಿ ವಹಿವಾಟ ಅಥವಾ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಮಾಡಿರ್ತೀವಲ್ಲ ಆ ವ್ಯಕ್ತಿಯ ಹೆಸರಿಗೆ ನಾವು ಒಂದು ಅಕೌಂಟನ್ನು ತೆಗಿತೀವಿ. ಸೊ ಹಾಗಾದರೆ ಇಲ್ಲಿ ಯಾರ ಜೊತೆಗೆ ನಾವು ವ್ಯವಹಾರ ಮಾಡಿದ್ದೀವಿ? ರಾಮನ ಜೊತೆಗೆ ವ್ಯವಹಾರ ಮಾಡಿದ್ದೀವಿ. ಸೊ ಅದಕ್ಕಾಗಿ ರಾಮ್ ಅಕೌಂಟ್ ಒಂದು. ಇನ್ನು ಎರಡನೇ ಅಕೌಂಟ್ ಯಾವುದರಪ್ಪ ಅಂತಂದರೆ, ನಾವು ಏನು ಖರೀದಿ ಮಾಡಿದ್ದೀವಿ? ಸರಕುಗಳನ್ನು ಖರೀದಿ ಮಾಡಿದ್ದೀವಿ, ಗೂಡ್ಸನ್ನು ಖರೀದಿ ಮಾಡಿವಿ. ಹಾಗಾದರೆ ಗೂಡ್ಸ್ ಅಕೌಂಟ್ ಬರಬೇಕು ಎರಡನೇದ್ದು. ಆದರೆ ನಾವು ಹಿಂದಿನ ಕ್ಲಾಸ್ ಒಳಗೆ ಕಲ್ತಿದ್ದೀವಿ, ಗೂಡ್ಸ್ ಅಕೌಂಟನ್ನು 5 ವಿವಿಧ ಅಕೌಂಟ್ಗಳನ್ನಾಗಿ ಮರು ವಿಭಜನೆ ಮಾಡ್ತೀವಿ. ಯಾಕಂದರೆ ಎಲ್ಲವನ್ನು ಖರೀದಿ ಮಾಡಿದ್ದು, ಸೇಲ್ ಮಾಡಿದ್ದು, ವಾಪಸ್ ಬಂದಿದ್ದು, ವಾಪಸ್ ಕೊಟ್ಟಿದ್ದು, ಗೋಡೌನ್ ಒಳಗಿದ್ದದ್ದು ಎಲ್ಲವನ್ನು ಒಂದೇ ಅಕೌಂಟ್ ಒಳಗೆ ಬರೆದ್ರೆ ನಮಗೆ ಟೋಟಲ್ ಸೇಲ್ಸ್ ಎಷ್ಟಾಯ್ತು, ಟೋಟಲ್ ಪರ್ಚೇಸ್ ಎಷ್ಟಾಯ್ತು, ಟೋಟಲ್ ವಾಪಸ್ ಎಷ್ಟು ಬಂತು, ಟೋಟಲ್ ವಾಪಸ್ ಎಷ್ಟು ಹೋಯ್ತು, ಇನ್ನು ಗೋಡೌನ್ ಒಳಗೆ ಎಷ್ಟೈತಿ, ಇದು ನಮಗೆ ತಕ್ಷಣ ಲೆಕ್ಕ ಸಿಗೋದಿಲ್ಲ. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ, ಆ ಗೂಡ್ಸ್ ಅಕೌಂಟನ್ನು ಮರು ವಿಭಜನೆ ಮಾಡಿ 5 ಅಕೌಂಟ್ಗಳನ್ನು, ಬೇರೆ ಬೇರೆ ಅಕೌಂಟ್ಗಳನ್ನು ತೆಗಿತೀವಿ. ಒಂದನೇದು ಪರ್ಚೇಸಸ್ ಅಕೌಂಟ್, ಅದರೊಳಗೆ ಸರಕುಗಳನ್ನು ಖರೀದಿ ಮಾಡಿದ ಮಾತ್ರ ನಾವು ರೆಕಾರ್ಡ್ ಮಾಡ್ತೀವಿ. ಆ ಖರೀದಿ ಉದ್ರೆ ಇರ್ಬೋದು ಅಥವಾ ರೋಕಡಿ ಇರ್ಬೋದು. ಸರಕುಗಳನ್ನು ಖರೀದಿ ಮಾಡಿದ್ದು ಪರ್ಚೇಸ್ ಅಕೌಂಟ್ ಒಳಗೆ ತೋರಿಸ್ತೀವಿ, ಸರಕುಗಳನ್ನು ಸೇಲ್ ಮಾಡಿದ್ದು ಸೇಲ್ಸ್ ಅಕೌಂಟ್ ಒಳಗೆ ತೋರಿಸ್ತೀವಿ. ಪರ್ಚೇಸ್ ರಿಟರ್ನ್ ಅಕೌಂಟ್ ಒಳಗೆ ನಾವು ಏನು ಖರೀದಿ ಮಾಡಿದ ಸರಕುಗಳನ್ನು ವಾಪಸ್ ಕೊಟ್ಟಿರ್ತೀವಲ್ಲ ಅದನ್ನು ರೆಕಾರ್ಡ್ ಮಾಡ್ತೀವಿ. ಸೇಲ್ಸ್ ರಿಟರ್ನ್ ಅಕೌಂಟ್ ಒಳಗೆ ನಮ್ಮ ಗ್ರಾಹಕರು ಏನಾದರೂ ಸರಕುಗಳನ್ನು ವಾಪಸ್ ಕೊಟ್ಟರೆ ನಾವು ಅದನ್ನು ಸೇಲ್ಸ್ ರಿಟರ್ನ್ ಅಕೌಂಟ್ ಒಳಗೆ ತೋರಿಸ್ತೀವಿ. ಇನ್ನು ಗೋಡೌನ್ ಒಳಗಿರುವಂಥ ಗೂಡ್ಸ್ಗಳನ್ನು ನಾವು ಸ್ಟಾಕ್ ಅಕೌಂಟ್ ಒಳಗೆ ತೋರಿಸ್ತೀವಿ. ಸೊ ಇಲ್ಲಿ ನಾವು ಸರಕುಗಳನ್ನು ಖರೀದಿ ಮಾಡಿವಿ. ಸೊ ಹೀಗಾಗಿ ಗೂಡ್ಸ್ ಅಕೌಂಟ್ ಬದಲಾಗಿ ನಾವು ಮತ್ತೊಂದು ಯಾವ್ದು ತೊಗೊಳ್ತೀವಿ? ಪರ್ಚೇಸಸ್ ಅಕೌಂಟ್, ಪರ್ಚೇಸಸ್ ಅಕೌಂಟ್. ಇನ್ನು ಈ 2 ಅಕೌಂಟ್ಗಳನ್ನು ನಾವು ಅಮೆರಿಕನ್ ಸಿಸ್ಟಮ್ ಪ್ರಕಾರ ವರ್ಗೀಕರಣ ಮಾಡಬೇಕು, ಹೌದಲ್ಲ? ಸೊ ಮೊದಲಿಗೆ ರಾಮ್ ಅಕೌಂಟಿಗೆ ಬರೋಣ. ಸೊ ಅಮೆರಿಕನ್ ಸಿಸ್ಟಮ್ ಒಳಗೆ ಪರ್ಸ್ನಲ್ ಅಕೌಂಟ್ ಅಂಥೇಳಿ ಇಲ್ಲ, ಇಂಗ್ಲೀಷ್ ಸಿಸ್ಟಮ್ ಒಳಗೆ ಪರ್ಸ್ನಲ್ ಅಕೌಂಟ್ ಅಂಥೇಳಿ ಕ್ಯಾಟಗರಿ ಐತಿ. ನಾವು ಈಸಿಯಾಗಿ ರಾಮ್ ಅಕೌಂಟನ್ನು ಪರ್ಸ್ನಲ್ ಅಕೌಂಟ್ ಒಳಗೆ ಹಾಕ್ಬೋದು. ಸೊ ಆಮೇಲೆ ಆ ರೂಲನ್ನು ಅಪ್ಲೈ ಮಾಡ್ಬೋದು. ಸೊ ಇಂಗ್ಲೀಷ್ ಸಿಸ್ಟಮ್ ಒಳಗೆ ಪರ್ಸ್ನಲ್ ಅಕೌಂಟ್ ರೂಲ್ ಏನಿದೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಇಲ್ಲಿ ರಾಮ್ ಕಡೆಯಿಂದ ನಾವು ಸರಕುಗಳನ್ನು ಉದ್ರಿ ಖರೀದಿ ಮಾಡೀವಿ, ಇವನು ನಮ್ಮ ಕಡೆಯಿಂದ 1 ನಯ ಪೈಸೆ ತೆಗೆದುಕೊಂಡಿಲ್ಲ, ನಾವು ಅವನ ಕಡೆಯಿಂದ ಸರಕುಗಳನ್ನು ತೆಗೆದುಕೊಂಡಿವಿ. ಸೊ ಹೀಗಾಗಿ ಇವ ಗಿವರ್ ಆಗ್ತಾನೆ, ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ ಕ್ರೆಡಿಟ್ ಆಗ್ತೈತಿ.
ಆದರೆ ನಾವು ಈಗ ಅಮೆರಿಕನ್ ಸಿಸ್ಟಮ್ ಒಳಗೆ ಪರ್ಸನಲ್ ಅಕೌಂಟ್ ಅನ್ನೋಂಥ ಕ್ಯಾಟಗರಿ ಇಲ್ಲ. ಅಲ್ಲಿ ಏನಂತಾರಪ್ಪ ಅಂದರೆ ಅಸೆಟ್ಸ್ ಅಕೌಂಟ್ ಮತ್ತು ಲ್ಯಾಬಿಲಿಟಿ ಅಕೌಂಟ್ ಅಂಥೇಳಿ ಅದಾವ. ಆಮೇಲೆ ಕ್ಯಾಪಿಟಲ್ ಅಕೌಂಟ್, ಆಮೇಲೆ ಎಕ್ಸ್ಪೆನ್ಸಿಸ್ ಮತ್ತು ಲಾಸಸ್ ಅಕೌಂಟ್ ಮತ್ತು ಇನ್ಕಮ್ ಆ್ಯಂಡ್ ಗೇನ್ ಅಕೌಂಟ್. ಈ 5 ಕ್ಯಾಟಗರಿ ಒಳಗೆ ಇದು ಎಲ್ಲಿ ಫಿಟ್ ಆಗ್ತೈತಿ ನೋಡ್ಬೇಕು. ಇದು ಎಲ್ಲಿ ಫಿಟ್ ಆಗ್ತೈತಿ, ಯಾವ ಕ್ಯಾಟಗರಿ ಒಳಗೆ ಫಿಟ್ ಆಗ್ತೈತಿ ಅಂತ ನೋಡೋದು. ಇದು ರಾಮ್ ಅಕೌಂಟು ಎಕ್ಸ್ಪೆನ್ಸಿಸ್ ಕ್ಯಾಟಗರಿ ಒಳಗೂ ಫಿಟ್ ಆಗೋದಿಲ್ಲ, ಇನ್ಕಮ್ ಕ್ಯಾಟಗರಿ ಒಳಗೂ ಫಿಟ್ ಆಗೋದಿಲ್ಲ, ಕ್ಯಾಪಿಟಲ್ ಕ್ಯಾಟಗರಿ ಒಳಗೂ ಫಿಟ್ ಆಗೋದಿಲ್ಲ, ಆಮೇಲೆ ಅಸೆಟ್ಸ್ ಕ್ಯಾಟಗರಿ ಒಳಗೂ ಫಿಟ್ ಆಗೋದಿಲ್ಲ. ಯಾಕಂದರೆ ಇದು ಆಸ್ತಿ ಅಲ್ಲ. ಹಾಗಾದ್ರೆ ಇನ್ನು ಉಳಿತು ಜವಾಬ್ದಾರಿ ಕ್ಯಾಟಗರಿ ಒಳಗೆ ಇದು ಫಿಟ್ ಆಗ್ತೈತೆ. ಯಾಕಪ್ಪ ಅಂತಂದರೆ ನಾವು ರಾಮ್ ಕಡೆಯಿಂದ ಸರಕುಗಳನ್ನು ಉದ್ರಿ ಖರೀದಿ ಮಾಡಿದರೆ ಅವನಿಗೆ ನಾವು ಭವಿಷ್ಯದೊಳಗೆ 20,000 ರೂಪಾಯಿ ಪಾವತಿ ಮಾಡಬೇಕು. ಇದು ನಮ್ಮ ಜವಾಬ್ದಾರಿ. ಸೊ ಹೀಗಾಗಿ ಇದನ್ನು ನಾವು ಮಾಡಬೇಕು, ಲ್ಯಾಬಿಲಿಟಿ ಅಕೌಂಟ್ ಕ್ಯಾಟಗರಿ ಒಳಗೆ ಹಾಕಬೇಕು. ಹಾಗಾದರೆ ಲ್ಯಾಬಿಲಿಟಿ ಅಕೌಂಟ್ ಕ್ಯಾಟಗರಿ ಒಳಗೆ ಇದನ್ನು ಹಾಕಿದ್ವಿ ಅಂತಂದರೆ ಲ್ಯಾಬಿಲಿಟಿ ಅಕೌಂಟ್ ರೂಲ್ ಏನೈತಿ ನೋಡಬೇಕು. ಡೆಬಿಟ್ ಡಿಕ್ರೀಸ್ ಇನ್ ದ ಲ್ಯಾಬಿಲಿಟಿ, ಕ್ರೆಡಿಟ್ ಇನ್ಕ್ರೀಸ್ ಇನ್ ದ ಲ್ಯಾಬಿಲಿಟಿ. ಒಂದು ವೇಳೆ ಸಂಸ್ಥೆಯ ಜವಾಬ್ದಾರಿ ಕಡಿಮೆ ಆದರೆ ಆ ಜವಾಬ್ದಾರಿ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಜವಾಬ್ದಾರಿ ಜಾಸ್ತಿ ಆದರೆ ಜವಾಬ್ದಾರಿ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡಬೇಕು ಅಂಥೇಳಿ ಲ್ಯಾಬಿಲಿಟಿ ಅಕೌಂಟ್ ರೂಲ್ ಹೇಳ್ತಾ ಇದೆ. ಸೊ ಇಲ್ಲಿ ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ರಾಮ್ ಕಡೆ ಸರಕುಗಳನ್ನು ಖರೀದಿ ಮಾಡುವ ಪೂರ್ವದಲ್ಲಿ ನಮಗೆ 1 ನಯ ಪೈಸೆ ಜವಾಬ್ದಾರಿ ಇದ್ದಿಲ್ಲರಪ್ಪ. ಇವತ್ತು ನಾವು ರಾಮ್ ಕಡೆಯಿಂದ 20,000 ರೂಪಾಯಿ ಸರಕುಗಳನ್ನು ಉದ್ರಿ ಖರೀದಿ ಮಾಡಿದ್ವಿ ಅಂತಂದರೆ ನಮ್ಮ ಜವಾಬ್ದಾರಿ ಹೆಚ್ಚಾಯಿತು. ಹಾಗಾಗಿ ನಾವು ಇದನ್ನು ಅಮೆರಿಕನ್ ಸಿಸ್ಟಮ್ ಪ್ರಕಾರವೂ ಸಹ ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಇದನ್ನು ಡಿಸೈಡ್ ಮಾಡಿದ್ವಿ. ಈಗ ಪರ್ಚೇಸಸ್ ಅಕೌಂಟ್ ನಾವು ಇಂಗ್ಲೀಷ್ ಸಿಸ್ಟಮ್ ಒಳಗೆ ನಾವು ಅನಲೈಸ್ ಮಾಡ್ತಿದ್ವಿ ಅಂತಾರೆ. ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ ನಾವು ಅನಲೈಸ್ ಮಾಡಿದರೆ ಆವಾಗ ಪರ್ಚೇಸಸ್ ನಾವು ಏನು ಮಾಡ್ತೀವಪ್ಪ ಅಂತಂದರೆ ನಾಮಿನಲ್ ಅಕೌಂಟ್ ಒಳಗೆ ಹಾಕ್ತೀವಿ. ಯಾಕಂದರೆ ನಾಮಿನಲ್ ಅಕೌಂಟ್ ಕ್ಯಾಟಗರಿ ಒಳಗೆ ಯಾವ್ಯಾವ ಅಕೌಂಟ್ ಬರ್ತಾವೆ, ಎಕ್ಸ್ಪೆನ್ಸಿಸ್ ಅಕೌಂಟ್, ಲಾಸಸ್ ಅಕೌಂಟ್, ಇನ್ಕಮ್ ಅಕೌಂಟ್, ಗೇನ್ ಅಕೌಂಟ್. ಇದು ಪರ್ಚೇಸಸ್ ಅಂದರೆ ಎಕ್ಸ್ಪೆನ್ಸಿಸ್ಸು. ಸೊ ಅದಕ್ಕಾಗಿ ನಾವು ಅಲ್ಲಿ ಏನು ಮಾಡ್ತೀವಿ, ಇದನ್ನು ನಾಮಿನಲ್ ಅಕೌಂಟ್ ಒಳಗೆ ಹಾಕ್ತೀವಿ. ಸೊ ನಾಮಿನಲ್ ಅಕೌಂಟಿನ ರೂಲನ್ನು ಅಪ್ಲೈ ಮಾಡಿದರೆ ರೂಲ್ ಏನು ಹೇಳ್ತಾ ಇದೆ, ಡೆಬಿಟ್ ದ ಎಕ್ಸ್ಪೆನ್ಸಿಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಆ್ಯಂಡ್ ಗೇನ್. ಸೊ ಇಲ್ಲಿ ಎಕ್ಸ್ಪೆನ್ಸ್ ಮತ್ತು ಲಾಸ್ ಇದ್ದರೆ ಸಂಸ್ಥೆಯ ದೃಷ್ಟಿಯಿಂದ ನೋಡಿದಾಗ ಸಂಸ್ಥೆಗೆ ಅದು ಎಕ್ಸ್ಪೆನ್ಸ್ ಅಥವಾ ಲಾಸ್ ಅಂತಂದರೆ ನಾವು ಅವುಗಳನ್ನು ಡೆಬಿಟ್ ಮಾಡಬೇಕು. ಸಂಸ್ಥೆಗೆ ಅದು ಕಂದಾಯ, ಆದಾಯ ಅಥವಾ ಇನ್ಕಮ್ ಆದರೆ ಅಥವಾ ಗಳಿಕೆ ಗೇನ್ ಆದರೆ ನಾವು ಅದನ್ನು ಕ್ರೆಡಿಟ್ ಮಾಡಬೇಕು. ಇಲ್ಲಿ ಸಂಸ್ಥೆ ಸರಕುಗಳನ್ನು ಖರೀದಿ ಮಾಡ್ತಾ ಇದೆ. ಸೊ ಇದು ಸಂಸ್ಥೆಗೆ ಖರ್ಚು. ಸೊ ಹೀಗಾಗಿ ನಾವೇನು ಮಾಡ್ತೀವಿ, ಅಲ್ಲಿ ಇದನ್ನು ಡೆಬಿಟ್ ಮಾಡ್ತೀವಿ. ಯಾವ ಪ್ರಕಾರ, ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ. ಇನ್ನು ಅಮೆರಿಕನ್ ಸಿಸ್ಟಮ್ ಒಳಗೆ ನಾಮಿನಲ್ ಅಕೌಂಟ್ ಅನ್ನುವಂಥ ಕ್ಯಾಟಗರಿ ಇಲ್ಲ. ಅಲ್ಲಿ 5 ಕ್ಯಾಟಗರಿಗಳು ಅದಾವೆ. ಅಸೆಟ್ಸ್ ಅಕೌಂಟ್ ಕ್ಯಾಟಗರಿ, ಲ್ಯಾಬಿಲಿಟೀಸ್ ಅಕೌಂಟ್ ಕ್ಯಾಟಗರಿ, ಕ್ಯಾಪಿಟಲ್ ಅಕೌಂಟ್ ಕ್ಯಾಟಗರಿ, ಎಕ್ಸ್ಪೆನ್ಸಿಸ್ ಆ್ಯಂಡ್ ಲಾಸಸ್ ಅಕೌಂಟ್ ಕ್ಯಾಟಗರಿ, ಇನ್ಕಮ್ ಆ್ಯಂಡ್ ಗೇನ್ ಅಕೌಂಟ್ ಕ್ಯಾಟಗರಿ. ಸೊ ಅಲ್ಲಿ ಸ್ಪಷ್ಟವಾಗಿ ಎಕ್ಸ್ಪೆನ್ಸಿಸ್ ಆ್ಯಂಡ್ ಲಾಸಸ್ ಸಲುವಾಗಿ ಒಂದು ಸಪ್ರೇಟ್ ಕ್ಯಾಟಗರಿಯನ್ನು ಮಾಡ್ಯಾರ. ಸೊ ಅದಕ್ಕಾಗಿ ನಾವು ಅಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಇದನ್ನು ಎಕ್ಸ್ಪೆನ್ಸಿಸ್ ಮತ್ತು ಲಾಸಸ್ ಕ್ಯಾಟಗರಿ ಒಳಗೆ ಹಾಕ್ತೀವಿ. ಇನ್ನು ಎಕ್ಸ್ಪೆನ್ಸಿಸ್ ಮತ್ತು ಲಾಸಸ್ ಕ್ಯಾಟಗರಿ ರೂಲ್ ಏನು ಹೇಳ್ತಾ ಇದ್ದೀರಪ್ಪ, ಸೊ ಡೆಬಿಟ್ ಇನ್ಕ್ರೀಸ್ ಇನ್ ದ ಎಕ್ಸ್ಪೆನ್ಸಿಸ್, ಕ್ರೆಡಿಟ್ ಡಿಕ್ರೀಸ್ ಇನ್ ದ ಎಕ್ಸ್ಪೆನ್ಸಿಸ್. ನೀವು ಸರಕುಗಳನ್ನು ಖರೀದಿ ಮಾಡಿದರೆ ನಿಮ್ಮ ಖರ್ಚು ಇನ್ಕ್ರೀಸ್ ಆಗ್ತೈತೆ ಹೊರತು ಡಿಕ್ರೀಸ್ ಆಗೋದಿಲ್ಲ. ಹಾಗಾದರೆ ಇನ್ಕ್ರೀಸ್ ಆಯಿತು ಅಂತಂದರೆ ಆ ಒಂದು ಅಮೆರಿಕನ್ ಸಿಸ್ಟಮ್ ಪ್ರಕಾರವೂ ಸಹ ಇದನ್ನು ನಾವು ಡೆಬಿಟ್ ಮಾಡಬೇಕು. ಸೊ ಹೀಗೆ ಐದರ್ ಯು ಫಾಲೋ ದ ಇಂಗ್ಲೀಷ್ ಸಿಸ್ಟಮ್ ಆರ್ ಯು ಫಾಲೋ ದ ಅಮೆರಿಕನ್ ಸಿಸ್ಟಮ್, ರಿಸಲ್ಟ್ ವಿಲ್ ಬಿ ದ ಸೇಮ್. ಓಕೆ, ಹಾಗಾದರೆ ರಾಮ್ ಅಕೌಂಟ್ ಏನಾಯ್ತು, ಕ್ರೆಡಿಟ್ ಆಯ್ತು. ಪರ್ಚೇಸಸ್ ಅಕೌಂಟ್ ಏನಾಯ್ತು, ಡೆಬಿಟ್ ಆಯಿತು. ಸೊ ಜರ್ನಲ್ ಎಂಟ್ರಿಯನ್ನು ರಚನೆ ಬರೆಯುವಾಗ ಯಾವ ಅಕೌಂಟ್ ಡೆಬಿಟ್ ಆಗ್ತೈತಿ ಮೊದಲಿಗೆ ನಾವು ಅದನ್ನು ತಗೋಬೇಕು. ಅದನ್ನು ಡೇಟ್ ಮುಂದುಗಡೆ ಪರ್ಟಿಕ್ಯುಲರ್ಸ್ ಕಾಲಮ್ ಒಳಗೆ ಈ ಫಸ್ಟ್ ಲೈನ್ ಏನೈತಲ್ಲ ಇದಕ್ಕೆ ಹತ್ತಿ, ಅಂದರೆ ಇಲ್ಲಿ ಒಟ್ಟೆ ಗ್ಯಾಪ್ ಬಿಡಬಾರ್ದು, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಪರ್ಚೇಸಸ್ ಅಕೌಂಟ್. ಸೊ ಈ ಥರ ಡ್ಯಾಶ್ ಹಾಕೋಂತ ಹೋಗಬೇಕು ಲಾಸ್ಟ್ ಮಟ್ಟ. ಇಲ್ಲಿ ಡೆಟರ್ ಅಂತ ಬರೀಬೇಕು, ಪರ್ಚೇಸಸ್ ಅಕೌಂಟ್ ಡೆಟರ್. ಇಲ್ಲಿ 5 ಸ್ಪೇಸ್, 5 ಲೆಟರ್ ಬರೆಯುವಷ್ಟು ಜಾಗ ಬಿಡಬೇಕು. 1 2 3 4 5 ಎಣಿಸ್ಕೊತ ಕುಂದಿರಬಾರ್ದು, ಅಂದಾಜ್ ಮೇಲೆ ಬಿಡಬೇಕು. ಸೊ ಟು ಯಾವ ಅಕೌಂಟು, ರಾಮ್ ಅಕೌಂಟ್. ಇನ್ನು ಪರ್ಚೇಸಸ್ ಅಕೌಂಟ್ ಡೆಬಿಟ್ ಆಗೈತಿ. ಡೆಬಿಟ್ ಕಾಲಮ್ ಒಳಗೆ ಅದರ ಮುಂದ್ಗಡೆ ಅಮೌಂಟನ್ನು ಬರೀಬೇಕು, 20,000 ರೂಪಾಯಿ. ರಾಮ್ ಅಕೌಂಟ್ ಕ್ರೆಡಿಟ್ ಆಗೈತಿ. ಸೊ ರಾಮ್ ಅಕೌಂಟ್ ಮುಂದ್ಗಡೆ ಕ್ರೆಡಿಟ್ ಕಾಲಮ್ ಒಳಗೆ 20,000 ರೂಪಾಯಿ ಅಂತ ಬರೀಬೇಕು. ಈಗ ನರೇಷನ್ ಬರೀಬೇಕು. ನರೇಷನ್ ಅಂದರೆ ಸಂಕ್ಷಿಪ್ತ ವಿವರಣೆ, ಟ್ರಾನ್ಸಾಕ್ಷನ್ ಬಗ್ಗೆ ಸಂಕ್ಷಿಪ್ತ ವಿವರಣೆ, ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ದಿ ನೇಚರ್ ಆಫ್ ದಿ ಟ್ರಾನ್ಸಾಕ್ಷನ್. ಸೊ ಇಲ್ಲಿ ನಾವು ಸರಕುಗಳನ್ನು ಉದ್ರಿ ಖರೀದಿ ಮಾಡೀವಿ. ಸೊ ಅದಕ್ಕಾಗಿ ನೋಡ್ರಿ ಏನು ಬರೀಬೇಕು, ಫಾರ್ ಕ್ರೆಡಿಟ್ ಫಾರ್ ಕ್ರೆಡಿಟ್ ಪರ್ಚೇಸಸ್ ಸಾಕು. ಯಾಕಂದರೆ ಅಕೌಂಟೆನ್ಸಿ ಒಳಗೆ
ಪರ್ಚೇಸಸ್ ಅರ್ಥ ಪರ್ಚೇಸ್ ಆಫ್ ದಿ ಗೂಡ್ಸ್. ಕ್ರೆಡಿಟ್ ಅಂದರೆ ಉದ್ರಿ ಸರಕುಗಳನ್ನು ಖರೀದಿಸಲಾಗಿದೆ ಅಂತ ಹೇಳಿದ್ರೆ ಅರ್ಥ. ಇಷ್ಟು ಬರೆದ್ರೆ ಸಾಕು. ಆಮೇಲೆ ನಾವೇನು ಮಾಡಬೇಕು, ಪರ್ಟಿಕ್ಯುಲರ್ ಕಾಲಮ್ ಒಳಗೆ ನಾವು ಒಂದು ಲೈನನ್ನು ಹಾಕಬೇಕು. ಸೊ ಇಲ್ಲಿಗೆ ಒಂದು ಟ್ರಾನ್ಸಾಕ್ಷನ್ ಜರ್ನಲೈಸ್ ಮಾಡಿದ್ವಿ. ನೆಕ್ಸ್ಟು ಏಪ್ರಿಲ್ 5ನೇ ತಾರೀಕಿಗೆ ಮತ್ತೊಮ್ಮೆ ನಾವು ಏಪ್ರಿಲ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ, ಡಿಕ್ಟೋ ಮಾರ್ಕ್ ಹಾಕ್ರಿ, ಅದರ ಕೆಳಗಡೆ 5 ಅಂತ ಬರೀರಿ. ಏನಾಯ್ತು ನೋಡ್ರಿ, 5ನೇ ತಾರೀಕಿಗೆ ಗೂಡ್ಸ್ ರಿಟರ್ನ್ ಟು ರಾಮ್ ₹2000. ಗೂಡ್ಸ್ ರಿಟರ್ನ್ ಟು ರಾಮ್ 2000. 1ನೇ ತಾರೀಕಿಗೆ ರಾಮ್ ಕಡೆಯಿಂದ ಸರಕುಗಳನ್ನು ಉದ್ರಿ ಖರೀದಿ ಮಾಡಿದ್ವಿ ₹20,000. 5 ದಿವಸದ ನಂತರ 5ನೇ ತಾರೀಕಿಗೆ ಅವನಿಗೆ ₹2,000 ಸರಕುಗಳನ್ನು ವಾಪಸ್ ಕೊಡ್ತಾ ಇದ್ದೀವಿ. ಕೆಲವೊಮ್ಮೆ ನಾವು ಯಾವುದು ಆರ್ಡರ್ ಮಾಡಿರ್ತೀವಿ ಆ ಆರ್ಡರ್ ಪ್ರಕಾರ ಸರಕುಗಳು ಇರಲಿಲ್ಲ ಅಂತಂದರೆ ವಾಪಸ್ ಮಾಡ್ತೀವಿ, ಅಥವಾ ಡಿಫೆಕ್ಟಿವ್ ಕ್ವಾಲಿಟಿ ಇತ್ತು ಅಂದರೆ ವಾಪಸ್ ಮಾಡ್ತೀವಿ, ಹೌದಲ್ಲ? ಸೊ ಹೀಗೆ ಯಾವುದೇ ಒಂದು ಕಾರಣದಿಂದ ನಾವು ₹2,000 ಮೌಲ್ಯದ ಸರಕುಗಳನ್ನು ವಾಪಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಯಾವ್ಯಾವ ಅಕೌಂಟ್ ಬರ್ತಾವೋ ಅದನ್ನು ಐಡೆಂಟಿಫೈ ಮಾಡಬೇಕು. ಫಸ್ಟ್ ಒನ್ ರಾಮ್ ಅಕೌಂಟ್ ಬಂತು, ಯಾಕಂದರೆ ರಾಮನಿಗೆ ನಾವು ವಾಪಸ್ ಮಾಡ್ತಾ ಇದ್ದೀವಿ, ಒಂದು ರಾಮ್ ಅಕೌಂಟ್. ಇನ್ನು ಎರಡನೇದು ಬಂತು ಗೂಡ್ಸ್. ಏನು ವಾಪಸ್ ಮಾಡ್ತಾ ಇದ್ದೀವಿ? ಗೂಡ್ಸ್. ಆದರೆ ಈಗ ನಾವು ಗೂಡ್ಸ್ ಅಕೌಂಟ್ ಓಪನ್ ಮಾಡೋಂಗಿಲ್ಲ. ಗೂಡ್ಸ್ ಬದಲಾಗಿ ನಮ್ಮ ಕಡೆ ಬೇರೆ 5 ಅಕೌಂಟ್ಸ್ಗಳು ಅದಾವೆ. ಒಂದು ಪರ್ಚೇಸ್, ಸೇಲ್ಸ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಸ್ಟಾಕ್. ಹಾಗಾದ್ರೆ ಇದನ್ನು ಎದರೊಳಗೆ ರೆಕಾರ್ಡ್ ಮಾಡಬೇಕು? ಪರ್ಚೇಸಸ್ ರಿಟರ್ನ್ ಅಕೌಂಟ್. ಪರ್ಚೇಸಸ್ ರಿಟರ್ನ್ ಅಕೌಂಟ್. ಈಗ ನಾವು ರಾಮ್ ಅಕೌಂಟು ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ ಪರ್ಸನಲ್ ಅಕೌಂಟ್ ಒಳಗೆ ಹಾಕ್ತೀವಿ. ಇನ್ನು ಪರ್ಚೇಸಸ್ ರಿಟರ್ನ್ ಅಕೌಂಟು ಎದರೊಳಗೆ ಹಾಕ್ತೀವಿ? ರಿಯಲ್ ಅಕೌಂಟ್ ಒಳಗಾರ ಹಾಕ್ಬೋದು ಅಥವಾ ನಾಮಿನಲ್ ಅಕೌಂಟ್ ಒಳಗಾರ ಹಾಕ್ಬೋದು. ಓಕೆ, ರಿಯಲ್ ಅಕೌಂಟ್ ಒಳಗೆ ಹಾಕ್ತಾರಪ್ಪ ಅಂತಂದರೆ, ಪರ್ಚೇಸ್ ಮಾಡೀವಿ ಅಂದರೆ ಏನು ಪರ್ಚೇಸ್ ಮಾಡೀವಿ? ಗೂಡ್ಸ್ಗಳನ್ನು ಪರ್ಚೇಸ್ ಮಾಡೀವಿ. ಗೂಡ್ಸ್ ಅಂದರೆ ಆಸ್ತಿ, ಸೊ ಅದಕ್ಕಾಗಿ ರಿಯಲ್ ಅಕೌಂಟ್ ಒಳಗೆ ಹಾಕಿದ್ವಿ. ಆದರೆ ಇನ್ನು ರಾಮ್ ಅಕೌಂಟ್ ಪರ್ಸನಲ್ ಅಕೌಂಟ್ ಒಳಗೆ ಹಾಕಿದ್ವಿ ಅಂತಂದರೆ, ಪರ್ಸನಲ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಇಲ್ಲಿ ರಾಮನಿಗೆ ನಾವು ಸರಕುಗಳನ್ನು ವಾಪಸ್ ಕೊಟ್ಟೀವಿ, ಹಂಗಾರೆ ಅವನು ಏನದ? ರಿಸೀವರ್ ಆದ. ಸೊ ಅದಕ್ಕಾಗಿ ಅವನ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ಇನ್ನು ಪರ್ಚೇಸಸ್ ರಿಟರ್ನ್ ಅಕೌಂಟ್ ನಾವು ಇದನ್ನು ರಿಯಲ್ ಅಕೌಂಟ್ ಒಳಗೆ ಹಾಕಿದ್ವಿ. ಈಗ ನಾಮಿನಲ್ ಹಾಕಿದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ತೈತಿ, ರಿಯಲ್ ಅಕೌಂಟ್ ಒಳಗೆ ಅಂತ ತಿಳ್ಕೊಡ್ರಿ. ಯಾಕಂದರೆ ಇದು ಗೂಡ್ಸ್ ಅಲ್ಲ, ಗೂಡ್ಸ್ಗೆ ಸಂಬಂಧಪಟ್ಟಿದೆ ಅಥವಾ ಗೂಡ್ಸಿನ ಒಂದು ಭಾಗ, ಗೂಡ್ಸಿನ ಒಂದು ವಿಭಾಗ. ಸೊ ಹೀಗಾಗಿ ನಾವು ಇದನ್ನು ರಿಯಲ್ ಅಕೌಂಟ್ ಒಳಗೆ ಹಾಕಿದ್ವಿ. ಸೊ ರಿಯಲ್ ಅಕೌಂಟ್ ರೂಲ್ ಏನು ಹೇಳ್ತಾ ಇದೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ನಾವು ಸರಕುಗಳಿಗೆ ನಾವು ವಾಪಸ್ ಕೊಟ್ಟರೆ ಸರಕುಗಳು ಗೋಸ್ ಔಟ್ ಅಂದರೆ ಹೊರಗೆ ಹೋಗ್ತಾ ಇದ್ದಾವೆ. ಸೊ ಹಾಗಾದ್ರೆ ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕಾಗಿ ನಾವು ಇದನ್ನು ಕ್ರೆಡಿಟ್ ಮಾಡ್ತೀವಿ. ಇದು ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ. ಇನ್ನು ಅಮೆರಿಕನ್ ಸಿಸ್ಟಮ್ ಪ್ರಕಾರ ನೋಡೋಣ. ಅಮೆರಿಕನ್ ಸಿಸ್ಟಮ್ ಪ್ರಕಾರ ನಾವು ರಾಮನಿಗೆ ಯಾವ ಕೆಟಗಿರಿ ಒಳಗೆ ಹಾಕೀವಿ? ಹಿಂದಿನ ಟ್ರಾನ್ಸಾಕ್ಷನ್ ಒಳಗೆ ಲ್ಯಾಬಿಲಿಟಿ ಕೆಟಗಿರಿ ಒಳಗೆ ಹಾಕೀವಿ. ಇಲ್ಲಿಯೂ ಸಹ ಅವನಿಗೆ ನಾವು ಲ್ಯಾಬಿಲಿಟಿ ಕೆಟಗಿರಿ ಒಳಗೆ ಹಾಕೋಣ. ಆಮೇಲೆ ಪರ್ಚೇಸ್ ರಿಟರ್ನ್ ಅಕೌಂಟ್, ಇದು ಪರ್ಚೇಸಸ್ ಅಕೌಂಟಿಗೆ ನಾವು ಎದ್ರೊಳಗೆ ಹಾಕಿದ್ವಿ? ಹಿಂದಿನ ಟ್ರಾನ್ಸಾಕ್ಷನ್ ಒಳಗೆ ನಾವು ಎಕ್ಸ್ಪೆನ್ಸಸ್ ಒಳಗೆ ಹಾಕಿದ್ವಿ. ಹಂಗಾರೆ ಇದೂ ಸಹ ನೀವು ಎಕ್ಸ್ಪೆನ್ಸಸ್ ಅಕೌಂಟ್ ಒಳಗೆ ಹಾಕ್ರಿ. ಇನ್ನು ಲ್ಯಾಬಿಲಿಟೀಸ್ ಏನು ಹೇಳ್ತಾ ಇದೆ? ಡೆಬಿಟ್ ಇನ್ಕ್ರೀಸ್, ಡೆಬಿಟ್ ಡಿಕ್ರೀಸ್ ಇನ್ ದ ಲ್ಯಾಬಿಲಿಟಿ, ಕ್ರೆಡಿಟ್ ಇನ್ಕ್ರೀಸ್ ಇನ್ ದ ಲ್ಯಾಬಿಲಿಟಿ. ನೀವು ₹20,000 ಸರಕುಗಳನ್ನು ಉದ್ರಿ ಖರೀದಿ ಮಾಡಿದಿರಿ. ಯಾರ ಕಡೆಯಿಂದ? ರಾಮನ ಕಡೆಯಿಂದ. ಅವತ್ತು ನೀವು ರಾಮನ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ರಿ. ಈಗ ₹2,000 ಸರಕುಗಳನ್ನು ವಾಪಸ್ ಕೊಟ್ರಿ. ಹಂಗಾರೆ ಈಗ ಎಷ್ಟು ಕೊಡಬೇಕಾಯ್ತು? ನೀವು 20,000 ಕೊಡ್ತೀರೋ ಅಥವಾ ₹18,000 ಕೊಡಬೇಕು? ₹18,000 ಕೊಡಬೇಕಾಯ್ತು. ಹಂಗಾರೆ ನಿಮ್ಮ ಜವಾಬ್ದಾರಿ ಕಡಿಮೆ ಆಯಿತು ಜಾಸ್ತಿ ಆಯಿತು? ಕಡಿಮೆ ಆಯಿತು. ಹಂಗಾರೆ ಕಡಿಮೆ ಆದರೆ ಏನು ಮಾಡಬೇಕಂತ ಹೇಳ್ತಾ ಇದ್ದಾರೆ ರೂಲ್ಸಿನ ಪ್ರಕಾರ? ಡಿಕ್ರೀಸ್ ಆದ್ರೆ ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕಾ ಡೆಬಿಟ್ ಮಾಡಬೇಕು? ಡೆಬಿಟ್ ಮಾಡಬೇಕು. ಸೊ ಅದಕ್ಕಾಗಿ ನಾವು ಇದನ್ನು ಡೆಬಿಟ್ ಮಾಡ್ತೀವಿ. ಈಗ ಇಲ್ಲಿ ಬರೋಣ ಪರ್ಚೇಸ್ ರಿಟರ್ನ್ ಅಕೌಂಟ್. ಇದನ್ನು ನಾವು ಎಕ್ಸ್ಪೆನ್ಸ್ ಅಕೌಂಟ್, ಪರ್ಚೇಸನ್ನು ಎಕ್ಸ್ಪೆನ್ಸ್ ಅಕೌಂಟ್ ಒಳಗೆ ಹಾಕಿದ್ವಿ. ಸೊ ಅದಕ್ಕಾಗಿ ಪರ್ಚೇಸ್ ರಿಟರ್ನ್ನು ಸಹ ನಾವು ಎಕ್ಸ್ಪೆನ್ಸ್ ಅಕೌಂಟ್ ಒಳಗೆ ಹಾಕ್ತೀವಿ. ಯಾಕಂದರೆ ಇದು ಪರ್ಚೇಸ್ಗೆ ಸಂಬಂಧಪಟ್ಟಿದ್ದು, ಹೌದಲ್ಲ? ಹಾಗಾದ್ರೆ ಇದು ಎಕ್ಸ್ಪೆನ್ಸಸ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ಇನ್ಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಡಿಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್. ನಿನ್ನೆ 1ನೇ ತಾರೀಕಿಗೆ ನೀವು ಸರಕುಗಳನ್ನು ಖರೀದಿ ಮಾಡಿದಾಗ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಯಿತು ಅಂಥೇಳಿ ಪರ್ಚೇಸಸ್ ಅಕೌಂಟನ್ನು ಡೆಬಿಟ್ ಮಾಡಿದ್ರಿ ₹20,000. ಇವತ್ತು ಅದರೊಳಗೆ ₹2,000 ಸರಕುಗಳನ್ನು ವಾಪಸ್ ಕೊಟ್ರಿ. ಹಾಗಾದರೆ ನಿಮ್ಮ ಖರ್ಚು ಕಡಿಮೆ ಆಯಿತು ಜಾಸ್ತಿ ಆಯಿತು? ಕಡಿಮೆ ಆಯಿತು. ಸೊ ಹಂಗಾರೆ ಕಡಿಮೆ ಆದರೆ ಆ ಒಂದು ಎಕ್ಸ್ಪೆನ್ಸಸ್
ಅಕೌಂಟಿನ ರೂಲಿನ ಪ್ರಕಾರ ಡೆಬಿಟ್ ಇನ್ಕ್ರೀಸ್ ಇನ್ ದ ಎಕ್ಸ್ಪೆನ್ಸಿಸ್, ಕ್ರೆಡಿಟ್ ಡಿಕ್ರೀಸ್ ಇನ್ ದ ಎಕ್ಸ್ಪೆನ್ಸಿಸ್. ಸೊ ಇಲ್ಲಿ ಎಕ್ಸ್ಪೆನ್ಸಿಸ್ ಕಡಿಮೆ ಆಯಿತು, ಸೊ ಅದಕ್ಕಾಗಿ ನಾವು ಇದನ್ನು ಕ್ರೆಡಿಟ್ ಮಾಡಬೇಕು. ಹಾಗಾದರೆ ಒಂದು ಅಕೌಂಟ್ ಡೆಬಿಟ್ ಆಯಿತು, ಮತ್ತೊಂದು ಅಕೌಂಟ್ ಕ್ರೆಡಿಟ್ ಆಯಿತು. ಈಗ ಡೆಬಿಟ್ ಆಗಿದ್ದ ಅಕೌಂಟನ್ನು ಯಾವುದು ರಾಮ್ ಅಕೌಂಟನ್ನು ಫಸ್ಟಿಗೆ ತೊಗೋಬೇಕು, ಆಮೇಲೆ ಪರ್ಚೇಸ್ ರಿಟರ್ನ್ ಅಕೌಂಟ್ ಕ್ರೆಡಿಟ್ ಆಗೈತಿ, ಆಮೇಲೆ ಅದು ಸೆಕೆಂಡ್ ತೊಗೋಬೇಕು. ಸೊ ಜರ್ನಲ್ ಎಂಟ್ರಿ ಬರೀರಿ, ಡೇಟ್ ಬರೀರಿ 15ನೇ ತಾರೀಕು. ರಾಮ್ ಅಕೌಂಟ್ ಡೆಟರ್ ₹2002 purchases return account ₹2000. Narration for purchase return ಸಾಕು, ಫಾರ್ ಪರ್ಚೇಸ್ ರಿಟರ್ನ್. ಇನ್ನು ಮೂರನೇ ಟ್ರಾನ್ಸಾಕ್ಷನ್ 10ನೇ ತಾರೀಕಿಗೆಲ್ಲ. ಸೊ ಆನ್ 10th of April 10ನೇ ತಾರೀಕಿಗೆ ಅವತ್ತೇನಾಯ್ತು ನೋಡ್ರಿ. 10ನೇ ತಾರೀಕಿಗೆ ಕ್ಯಾಶ್ ಪೇಡ್ ಟು ರಾಮ್ ₹18,000. ಕ್ಯಾಶ್ ಪೇಡ್ ಟು ರಾಮ್ ₹18,000. ಕ್ಯಾಶ್ ಪೇಡ್ ಟು ರಾಮ್ ₹18,000. ಟ್ರಾನ್ಸಾಕ್ಷನ್ ಓದಿದ ತಕ್ಷಣ ಅದರೊಳಗೆ ಯಾವ್ಯಾವ ಅಕೌಂಟ್ಗಳು ಇನ್ವಾಲ್ವ್ ಆಗಿದಾವ ಅವುಗಳನ್ನು ನಾವು ಕಂಡು ಹಿಡಿಬೇಕು. ಓಕೆ, ಸೊ ಹಂಗಾರೆ ಇದ್ರೊಳಗೆ ಯಾವ್ಯಾವ್ದು ಬರ್ತಾವ? ಕ್ಯಾಶ್ ಅಕೌಂಟ್ ಮತ್ತು ರಾಮ್ ಅಕೌಂಟ್. ಇನ್ನು ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ ಕ್ಯಾಶ್ ಅಕೌಂಟ್ ಎದ್ರೊಳಗೆ ಹಾಕ್ತೀರಪ್ಪ? ರಿಯಲ್. ರಾಮ್ ಅಕೌಂಟ್ ಎದ್ರೊಳಗೆ ಹಾಕ್ತೀರಿ? ಪರ್ಸನಲ್. ರಿಯಲ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ. ಹಾಗಾದ್ರೆ ಇಲ್ಲಿ ಕ್ಯಾಶ್ ಬರ್ತಾ ಇದೆ ಅಥವಾ ಹೋಗ್ತಾ ಇದೆ? ಹೋಗ್ತಾ ಇದೆ. ಹಾಗಾದ್ರೆ ಏನು ಮಾಡ್ತೀರಿ ನೀವು? ಕ್ರೆಡಿಟ್ ಮಾಡ್ತೀವಿ. ಇನ್ನು ರಾಮಿಗೆ ಬರೋಣ. ರಾಮ್ ಪರ್ಸನಲ್ ಅಕೌಂಟ್ ಕ್ಯಾಟಗರಿ ಒಳಗೆ ಹಾಕಿದ್ರಿ. ಪರ್ಸನಲ್ ಅಕೌಂಟ್ ರೂಲು ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಇಲ್ಲಿ ರಾಮ್ ರಿಸೀವರ್ ಅಥವಾ ಗಿವರು? ರಿಸೀವರ್. ಏನು ಮಾಡಬೇಕು? ಡೆಬಿಟ್ ಮಾಡಬೇಕು. ಸೊ ಇದು ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ. ಇನ್ನು ಅಮೆರಿಕನ್ ಸಿಸ್ಟಮ್ ಪ್ರಕಾರ ಇದೇ ಟ್ರಾನ್ಸಾಕ್ಷನನ್ನು ನಾವು ಅಂದರೆ ಅಮೆರಿಕನ್ ಸಿಸ್ಟಮನ್ನು ಅಪ್ಲೈ ಮಾಡಿದರೆ ಆವಾಗ ಕ್ಯಾಶ್ ಅಕೌಂಟನ್ನು ಎದ್ರೊಳಗೆ ಹಾಕ್ತೀರಿ? ಅಸೆಟ್ಸ್ ಅಕೌಂಟ್. ರಾಮ್ ಅಕೌಂಟನ್ನು ಎದ್ರೊಳಗೆ ಹಾಕ್ತೀರಿ? ಲ್ಯಾಬಿಲಿಟಿ. ಯಾಕಂದರೆ ಈಗಾಗಲೇ ಅವನಿಗೆ ಲ್ಯಾಬಿಲಿಟಿ ಅಕೌಂಟ್ ಒಳಗೆ ಹಾಕಿದ್ದೈತಿ. ಹಂಗಾರೆ ಅಸೆಟ್ಸ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ಇನ್ಕ್ರೀಸ್ ಇನ್ ದ ಅಸೆಟ್ಸ್, ಕ್ರೆಡಿಟ್ ಡಿಕ್ರೀಸ್ ಇನ್ ದ ಅಸೆಟ್ಸ್. ನೀವು ರಾಮನಿಗೆ 18,000 ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ದೀರಿ. ಹಾಗಾದ್ರೆ ನಿಮ್ಮ ಕ್ಯಾಶ್ ಡಿಕ್ರೀಸ್ ಆಯಿತು, ಇನ್ಕ್ರೀಸ್ ಆಯಿತು? ಇನ್ಕ್ರೀಸ್ ಆಯಿತಾ? ಡಿಕ್ರೀಸ್ ಆಯಿತು. ಹಾಗಾದ್ರೆ ಡಿಕ್ರೀಸ್ ಆದರೆ ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕಾಗಿ ನಾವು ಇದನ್ನು ಕ್ರೆಡಿಟ್ ಮಾಡ್ತೀವಿ. ಈಗ ರಾಮನಿಗೆ 18,000 ರೂಪಾಯಿ ಕೊಟ್ಟರೆ ಅವ್ನಿಗೆ ನೀವು 18,000 ರೂಪಾಯಿ ಕೊಡೋದಿತ್ತು. ಈಗ 18,000 ರೂಪಾಯಿ ಅವ್ನಿಗೆ ಪಾವತಿ ಮಾಡಿದರೆ ಆ ಜವಾಬ್ದಾರಿ ಕಡಿಮೆ ಆಯಿತು ಅಥವಾ ಜಾಸ್ತಿ ಆಯಿತು? ಕಡಿಮೆ ಆಯಿತು. ಹಾಗಾದರೆ ಲ್ಯಾಬಿಲಿಟಿ ರೂಲಿನ ಪ್ರಕಾರ ಲ್ಯಾಬಿಲಿಟಿ ಜಾಸ್ತಿ ಆದರೆ ಡೆಬಿಟ್ ಮಾಡಬೇಕು, ಕಡಿಮೆ ಆದರೆ ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕಾಗಿ ಇದನ್ನು ಏನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಹಾಗಾದರೆ ರಾಮ್ ಅಕೌಂಟ್ ಡೆಬಿಟ್ ಆಗಬೇಕು, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗಬೇಕು. ಸೊ ಅದಕ್ಕಾಗಿ ಬರೀರಿ ರಾಮ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್. ರಾಮ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್. ರಾಮ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್. ಇನ್ನು ಅಮೌಂಟ್ ಎಷ್ಟು? 18,000 ಅದಲ್ಲ? ಸೊ 18,000. ಸೊ ಇದರ ಮುಂದ್ಗಡೆ 18,000 ನರೇಷನ್ ಏನು ಬರಿತೀರಿ? ಫಾರ್ ಕ್ಯಾಶ್ ಪೇಯ್ಡ್. ಫಾರ್ ಕ್ಯಾಶ್ ಪೇಯ್ಡ್. ಇನ್ನು ನೆಕ್ಸ್ಟ್ 15ನೇ ತಾರೀಕಿಗೆ ಅಲ್ಲ, ಆನ್ 15 15ನೇ ತಾರೀಕಿಗೆ ಏನಾಯ್ತು ನೋಡ್ರಿ. ಗೂಡ್ಸ್ ಸೋಲ್ಡ್ ಟು ರಹೀಮ್. ರಹೀಮನಿಗೆ ಸರಕುಗಳನ್ನು ಮಾರಾಟ ಮಾಡಿದ್ವಿ. ಗೂಡ್ಸ್ ಸೋಲ್ಡ್ ಟು ರಹೀಮ್. ಅಮೌಂಟ್ ಎಷ್ಟು ರೀ? ₹5,000. ಸೊ ಈ ಟ್ರಾನ್ಸಾಕ್ಷನ್ನ ಓದಿ ನಾವು ಫಸ್ಟ್ ಏನು ಡಿಸೈಡ್ ಮಾಡಬೇಕು? ಇದು ಉದ್ರಿನೋ ಅಥವಾ ರೋಕಡಿ ಅಂತೇಳಿ ಡಿಸೈಡ್ ಮಾಡಬೇಕು. ರೋಕಡಿ ಅಂತಂದರೆ ಫಾರ್ ಕ್ಯಾಶ್ ಅಂತ ಕೊಟ್ಟಿರಬೇಕು ಅಥವಾ ಹೆಸರು ಕೊಟ್ಟಿರಬಾರ್ದು. ಎರಡೂ ಇಲ್ಲ. ಹೆಸರು ಕೊಟ್ಟಾನ,
ಆಮೇಲೆ ಫಾರ್ ಕ್ಯಾಶ್ ಅಂತೇಳಿ ಕೊಟ್ಟಿಲ್ಲ. ಸೊ ಹಾಗಾದ್ರೆ ಇದು ಉದ್ರಿ ಅಂತ ತಿಳಿದು. ಉದ್ರಿ ಅಂದರೆ ಯಾರ ಜೊತೆಗೆ ನಾವು ಉದ್ರಿ ವಹಿವಾಟವನ್ನು ಮಾಡ್ತೀವಿ ಅವ್ರ ಖಾತೆಯನ್ನು ತೆಗಿಬೇಕು, ರಹೀಮ್ ಅಕೌಂಟು. ಮತ್ತೊಂದು ನಾವು ಗೂಡ್ಸನ್ನು ಸೇಲ್ ಮಾಡಿವಿ, ಸೊ ಅದಕ್ಕೆ ಗೂಡ್ಸ್ ಅಕೌಂಟ್ ಬಂತು. ಆದರೆ ನಮ್ಮ ಕಡೆ ಗೂಡ್ಸ್ ಅಕೌಂಟ್ ಇಲ್ಲ, ಅದರ ಬದಲಾಗಿ ಬೇರೆ 5 ಅಕೌಂಟ್ ಅದಾವೆ. ಸೊ ಇದನ್ನು ಎದ್ರೊಳಗೆ ನಾವು ರೆಕಾರ್ಡ್ ಮಾಡಬೇಕು, ಸೇಲ್ಸ್ ಅಕೌಂಟ್ ಒಳಗೆ ರೆಕಾರ್ಡ್ ಮಾಡಬೇಕು. ಸೊ ಹಾಗಾದ್ರೆ ಸೇಲ್ಸ್ ಅಕೌಂಟ್, ಒಂದು ಸೇಲ್ಸ್ ಅಕೌಂಟ್ ಮತ್ತೊಂದು ರಹೀಮ್ ಅಕೌಂಟ್. ಇನ್ನು ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ ರಹೀಮ್ಗೆ ಎದ್ರೊಳಗೆ ಹಾಕ್ತಿರಪ್ಪ, ಪರ್ಸ್ನಲ್ ಅಕೌಂಟ್ ಕ್ಯಾಟಗಿರಿ. ಸೇಲ್ಸಿಗೆ ಎದ್ರೊಳಗೆ ಹಾಕ್ತೀರಿ, ರಿಯಲ್ ರಿಯಲ್, ಓಕೆ ರಿಯಲ್ ಅಥವಾ ನಾಮಿನಲ್ ಒಳಗೆ ಹಾಕ್ಬೋದು. ಓಕೆ, ಸೊ ರಿಯಲ್ ಅಕೌಂಟ್, ಯಾಕಂದರೆ ಸೇಲ್ಸ್ ಅಂದರೆ ಏನು ಸೇಲ್ ಮಾಡೀವಿ, ಸರಕುಗಳನ್ನು ಸೇಲ್ಸ್ ಮಾಡೀವಿ. ಸರಕುಗಳು ಅಂದರೆ ಆಸ್ತಿ, ಹಾಗಾದರೆ ಇದು ರಿಯಲ್ ಅಕೌಂಟ್ ಒಳಗೆ ಬರಬೇಕು. ನಾಮಿನಲ್ ಅಕೌಂಟ್ ಒಳಗೂ ಬರ್ತಿದೆ, ಯಾಕಂದರೆ ಇದು ಆದಾಯ. ಸೊ ಹೀಗಾಗಿ ನಾಮಿನಲ್ ಅಕೌಂಟ್ ಒಳಗೂ ನಾವು ಇದನ್ನು ಹಾಕ್ಬೋದು. ಓಕೆ, ಹಾಗಾದ್ರೆ ರಹೀಮ್ ಅಕೌಂಟ್ ಪರ್ಸನಲ್ ಕ್ಯಾಟಗರಿ ಒಳಗೆ ಹಾಕಿದ್ರಿ. ಪರ್ಸನಲ್ ಅಕೌಂಟ್ ರೂಲ್ ಏನಿದೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಇಲ್ಲಿ ನೀವು ಸರಕುಗಳನ್ನು ಉದ್ರಿ ಮಾರಾಟ ಮಾಡಿರಿ, ರಹೀಮನಿಗೆ ರಹೀಮ್ ರಿಸೀವರ್ ಆದ. ಸೊ ಅದಕ್ಕಾಗಿ ಅವನ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಇಲ್ಲಿ ಬರೋಣ ಗೂಡ್ಸನ್ನು ನೀವು ಮಾರಾಟ ಮಾಡಿದಿರಿ. ಗೂಡ್ಸ್ ಅಂದರೆ ಹೊರಗಡೆ ಹೋದು, ಬಿಸ್ನೆಸ್ ಹೊರಗಡೆ ಹೋದು. ರಿಯಲ್ ಅಕೌಂಟ್ ರೂಲ್ ಏನಿದೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಯಾವ ಆಸ್ತಿ ಬಿಸ್ನೆಸ್ ಒಳಗಡೆ ಬರುತ್ತದೆಯೋ ಅದನ್ನು ಡೆಬಿಟ್ ಮಾಡಬೇಕು, ಯಾವ ಆಸ್ತಿ ಬಿಸ್ನೆಸ್ಸಿಂದ ಹೊರಗೆ ಹೋಗುತ್ತದೆಯೋ ಅದನ್ನು ಕ್ರೆಡಿಟ್ ಮಾಡಬೇಕು ಅಂತೇಳಿ ನಿಯಮ ಇದೆ. ಸೊ ಇಲ್ಲಿ ಆಸ್ತಿಗಳು ಅಂದರೆ ಗೂಡ್ಸ್ಗಳು ಹೊರಗೆ ಹೋಗ್ತಾ ಇದ್ದಾವೆ. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ, ಇದನ್ನು ಕ್ರೆಡಿಟ್ ಮಾಡ್ತೀವಿ. ಅಥವಾ ನಾವು ಇದನ್ನು ನಾಮಿನಲ್ ಅಕೌಂಟ್ ಅಂತ ತಿಳ್ಕೊಂಡಿವಿ ಅಂತಂದರೆ, ನಾಮಿನಲ್ ಅಕೌಂಟ್ ರೂಲ್ ಏನಿದೆ, ಡೆಬಿಟ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಆ್ಯಂಡ್ ಗೇನ್ ಅಂತೇಳಿದೆ. ಸೇಲ್ಸ್ ಅಂದರೆ ಆದಾಯ, ಸೊ ಅದಕ್ಕಾಗಿ ಅದನ್ನು ಕ್ರೆಡಿಟ್ ಮಾಡ್ತೀವಿ. ಹಾಗಾದರೆ ಒಂದು ಡೆಬಿಟ್ ಆಯಿತು, ಮತ್ತೊಂದು ಕ್ರೆಡಿಟ್ ಆಯಿತು. ಇದು ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ. ಈಗ ಅಮೆರಿಕನ್ ಸಿಸ್ಟಮ್ ಪ್ರಕಾರ ನಾವು ರಹೀಮನಿಗೆ ಯಾವ ಕ್ಯಾಟಗಿರಿ ಒಳಗೆ ಹಾಕ್ತೀವಿ, ಐದರ್ ಅಸೆಟ್ ಆರ್ ಲ್ಯಾಬಿಲಿಟಿ. ನೆನಪಿಟ್ಕೊಡ್ರಿ, ನಾವು ಗ್ರಾಹಕರ ಜೊತೆಗೆ ವಹಿವಾಟವನ್ನು ಮಾಡ್ತೀವಿ ಅಥವಾ ಸಪ್ಲೈಯರ್ಸ್ ಕಡೆಯಿಂದ ಸರಕುಗಳನ್ನು ಖರೀದಿ ಮಾಡ್ತೀವಿ. ಸೊ ಅವರಿಗೆ ನಾವು ನಮ್ಮ ಗ್ರಾಹಕರಿಗೆ ಅಥವಾ ನಮ್ಮ ಪೂರೈಕೆದಾರರಿಗೆ ಅಥವಾ ಅನ್ಯ ವ್ಯಕ್ತಿಗಳಿಗೆ ನಾವು ಹಾಕಿದರೆ ಅಸೆಟ್ಸ್ ಒಳಗೆ ಹಾಕಬೇಕು ಅಥವಾ ಲ್ಯಾಬಿಲಿಟಿ ಒಳಗೆ ಹಾಕಬೇಕು. ಅಸೆಟ್ಸ್ ಒಳಗೆ ಯಾವ ಹಾಕ್ತೀವಿ, ಅವರು ಡೆಟರ್ಸ್ ಆದರೆ, ನಮ್ಮ ಸಾಲಗಾರ ಆದರೆ. ಲ್ಯಾಬಿಲಿಟಿ ಒಳಗೆ ಯಾವ ಹಾಕ್ತೀವಿ, ಅವರು ನಮ್ಮ ಸಾಹುಕಾರ ಆದರೆ. ಸೊ ಇಲ್ಲಿ ನಾವು ಅವ್ರಿಗೆ ಉದ್ರಿ ಮಾರಾಟ ಮಾಡೀವಿ. ಸೊ ಅವ್ರು ಇದು ಸಾಲಗಾರ ಆದರು, ಡೆಟರ್ಸ್ ಆದರು. ಹಾಗಾದರೆ ಇದರೊಳಗೆ ಹಾಕಬೇಕು, ಅಸೆಟ್ಸ್ ಒಳಗೆ ಹಾಕಬೇಕು. ಅಸೆಟ್ಸ್ ಅಕೌಂಟ್ ರೂಲ್ ಏನಿದೆ, ಡೆಬಿಟ್ ಇನ್ಕ್ರೀಸ್ ಇನ್ ದ ಅಸೆಟ್ಸ್, ಕ್ರೆಡಿಟ್ ಡಿಕ್ರೀಸ್ ಇನ್ ದ ಅಸೆಟ್ಸ್. ನಾವು ಇಲ್ಲಿ ರಹೀಮನಿಗೆ 5,000 ರೂಪಾಯಿ ಸರಕುಗಳನ್ನು ಮಾರಾಟ ಮಾಡಿರೋದ್ರಿಂದ ಉದ್ರಿ, ಆತ ನಮಗೆ ಸಾಲಗಾರ ಆದ, ಅಂದರೆ ಆಸ್ತಿ ಇನ್ಕ್ರೀಸ್ ಆಯಿತು. ಸೊ ಅದಕ್ಕಾಗಿ ಇದನ್ನು ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಇನ್ನು ಇಲ್ಲಿ ಬರ್ರಿ, ಸೇಲ್ಸ್ ಅಂದರೆ ಆದಾಯ. ಸೊ ಇದನ್ನು ನಾವು ಯಾವ ಅಕೌಂಟ್ ಒಳಗೆ ಹಾಕಬೇಕು, ಇನ್ಕಮ್ ಅಕೌಂಟ್, ಇನ್ಕಮ್ ಆರ್ ಗೇನ್ ಅಕೌಂಟ್ ಅಂತೇಳಿ ಕ್ಯಾಟಗರಿ ಐತಲ್ಲ, ಆ ಕ್ಯಾಟಗರಿ ಒಳಗೆ ಹಾಕಬೇಕು. ಆ ಕ್ಯಾಟಗರಿ ರೂಲ್ ಏನಿದ್ರಪ್ಪ, ಡೆಬಿಟ್ ಡಿಕ್ರೀಸ್ ಇನ್ ದ ಇನ್ಕಮ್, ಕ್ರೆಡಿಟ್ ಇನ್ಕ್ರೀಸ್ ಇನ್ ದ ಇನ್ಕಮ್. ಸೊ ನಾವು ಇಲ್ಲಿ ಸರಕುಗಳನ್ನು ಉದ್ರಿ ಮಾರಾಟ ಮಾಡಿದರೆ ಅಥವಾ ರೋಕಡಿ ಮಾರಾಟ ಮಾಡಿದರೆ ಏನಾರು ಮಾಡಲಿ, ಸೇಲ್ಸ್ ಅಂದರೆ ಇನ್ಕಮ್ ಇನ್ಕ್ರೀಸ್ ಆಯಿತು. ಸೊ ಅದಕ್ಕಾಗಿ ನಾವು ಇದನ್ನು ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಸೊ ಹೀಗೆ ನೀವು ಇಂಗ್ಲೀಷ್ ಸಿಸ್ಟಮರ ಫಾಲೋ ಮಾಡಿರಿ ಅಥವಾ ನೀವು ಅಮೆರಿಕನ್ ಸಿಸ್ಟಮ್ ಫಾಲೋ ಮಾಡಿರಿ, ರಿಸಲ್ಟ್ ಮಾತ್ರ ಸೇಮ್. ಓಕೆ, ಸೊ ಹಾಗಾದರೆ ಯಾವ ಅಕೌಂಟ್ ಡೆಬಿಟ್ ಆಯಿತು, ರಹೀಮ್ ಅಕೌಂಟ್ ಡೆಬಿಟ್ ಆಯಿತು, ಆಮೇಲೆ ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಆಯಿತು. ಬರ್ಕೊಡ್ರಿ ಜರ್ನಲ್ ಎಂಟ್ರಿ. ಫಸ್ಟ್ ಯಾವುದು ರೀ, ರಹೀಮ. ರಹೀಮ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್. ಅಮೌಂಟ್ ಎಷ್ಟೇ, 5,000. ಆಮೇಲೆ 5,000. ನರೇಶನ್ ಏನು ಬರಿತೀರಿ, ಫಾರ್ ಗುಡ್ ಸೇಲ್ ಅಲ್ಲ, ಕ್ರೆಡಿಟ್ ಸೇಲ್, ಫಾರ್ ಕ್ರೆಡಿಟ್ ಸೇಲ್ಸ್. ನೀನು 20ನೇ ತಾರೀಕಿಗೆ ಏನಾಯ್ತು ನೋಡ್ರಿ, ಇಪ್ಪತ್ತನೇ ತಾರೀಕಿಗೆ ರಹೀಮ್ ರಿಟರ್ನ್ ಗೂಡ್ಸ್ ₹500. ರಹೀಮನಿಗೆ ನೀವು ಮೊನ್ನೆ ಸರಕುಗಳನ್ನು ಉದ್ರಿ ಮಾರಾಟ ಮಾಡಿದ್ರಿ, ಈಗ ಅವ 500 ರೂಪಾಯಿ ಸರಕುಗಳನ್ನು ವಾಪಸ್ ಕೊಟ್ಟಾನ. ಸೊ ಹಾಗಾದ್ರೆ ಜರ್ನಲ್ ಎಂಟ್ರಿ ಏನಾಯ್ತು. ಸೊ ನಾ ಇದನ್ನು ತೆಗಿತೀನಿ, ನೀವು ತೆಗಿಬೇಡ್ರಿ. ನಿಮ್ಮಲ್ಲಿ ಹಾಗೇ ಇರಲಿ. ಹೇಳ್ರಿ, ಟ್ರಾನ್ಸಾಕ್ಷನ್ ಹೇಳ್ರಿ. ರಹೀಮ್
ರಿಟರ್ನ್ ಗೂಡ್ಸ್ ₹5,000. ರಹೀಮ್ ರಿಟರ್ನ್ ಗೂಡ್ಸ್ ₹5,000. ಹಾಂ 500. ಹಾಂ ಈ ಕಡೆ ಲಕ್ಷ ಇರಲಿ. ಸೊ ರಹೀಮ್ ರಿಟರ್ನ್ ಗೂಡ್ಸ್ ₹500 ಆತ್ರೆ. ಹಂಗಾರೆ ಈ ಟ್ರಾನ್ಸಾಕ್ಷನ್ ಒಳಗೆ ಯಾವ್ಯಾವ ಅಕೌಂಟ್ ಬರ್ತಾವೆ? ಒಂದು ರಹೀಮ್, ಮತ್ತೊಂದು ಗೂಡ್ಸ್ ಅಕೌಂಟ್ ಬಂತು. ಆದರೆ ನಾವು ಗೂಡ್ಸ್ ಅಕೌಂಟ್ ಓಪನ್ ಮಾಡಿಲ್ಲ. ಗೂಡ್ಸ್ ಬದಲಾಗಿ ನಮ್ಮ ಕಡೆ ಯಾವ ಅದಾವೆ? 5 ಅಕೌಂಟ್ ಅದಾವೆ. ಪರ್ಚೇಸ್, ಸೇಲ್ಸ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಸ್ಟಾಕ್. ಎದ್ರೊಳಗೆ ಹಾಕ್ತೀರಿ? ಸೇಲ್ಸ್ ರಿಟರ್ನ್ ಅಕೌಂಟ್ ಒಳಗೆ ಹಾಕ್ತೀರಿ. ಸೇಲ್ಸ್ ರಿಟರ್ನ್. ಇನ್ನು ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ ರಹೀಮ್ಗೆ ಎಲ್ಲಿ ಹಾಕಿದ್ವಿ? ಪರ್ಸ್ನಲ್ ಅಕೌಂಟ್. ಇನ್ನು ಸೇಲ್ಸ್ ರಿಟರ್ನ್ನ ರಿಯಲ್ ಅಕೌಂಟ್. ಯಾಕಂದರೆ ಹಿಂದೆ ನಾವು ರಿಯಲ್ ಅಕೌಂಟ್ ಒಳಗೆ ಹಾಕಿವಿ, ಇಲ್ಲಿ ರಿಯಲ್ ಅಕೌಂಟ್ ನಾಮಿನಲ್ ಅಕೌಂಟ್ ಹಾಕಿರಿ ಮತ್ತು ನಿಮ್ಗೆ ಕನ್ಫ್ಯೂಷನ್ ಆಗ್ತಿರ್ತಿಲ್ಲ. ಓಕೆ, ಸೊ ರಿಯಲ್ ಅಕೌಂಟ್ ಒಳಗೆ ಹಾಕಿದ್ವಿ. ಹಾಗಾದ್ರೆ ಪರ್ಸನಲ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಈಗ ರಹೀಮ್ ಗಿವರ್ ಅಥವಾ ರಿಸೀವರ್? ಗಿವರ್ ಆದ. ಸೊ ಹಂಗಾರೆ ಏನು ಮಾಡ್ತೀರಿ ನೀವು? ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಇಲ್ಲಿ ಸರಕುಗಳು ಬಂದು ಅಥವಾ ಹೌದು? ವಾಪಸ್ ಬಂದು, ಒಳಗಡೆ ಬಂದು, ಹೌದಲ್ಲ? ಸೊ ಹಂಗಾರೆ ಏನು ಮಾಡ್ತೀರಿ ನೀವು? ಡೆಬಿಟ್ ಮಾಡ್ತೀವಿ. ಸೊ ರಿಯಲ್ ಅಕೌಂಟ್ ರೂಲಿನ ಪ್ರಕಾರ ಇದನ್ನು ಡೆಬಿಟ್ ಮಾಡ್ತೀವಿ. ಯಾಕಂದರೆ ಇದು ರಿಯಲ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಇಲ್ಲಿ ರಹೀಮ್ ನಮಗೆ ಸರಕುಗಳನ್ನು ವಾಪಸ್ ಕೊಟ್ಟಾರ ಅಂದರೆ ಸರಕುಗಳು ವಾಪಸ್ ಸಂಸ್ಥೆ ಒಳಗೆ ಬರ್ತಾ ಇದ್ದಾವೆ. ಸೊ ಅದಕ್ಕಾಗಿ ನೀವೇನು ಮಾಡಿದ್ವಿ? ಇದನ್ನು ಡೆಬಿಟ್ ಮಾಡಿದ್ವಿ. ಇದು ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ. ಇನ್ನು ಇದನ್ನು ಅಮೆರಿಕನ್ ಸಿಸ್ಟಮ್ ಪ್ರಕಾರ ನೋಡೋಣ. ಸೊ ಅಮೆರಿಕನ್ ಸಿಸ್ಟಮ್ ಪ್ರಕಾರ ರಹೀಮಿಗೆ ಯಾವ ಕ್ಯಾಟಗರಿ ಒಳಗೆ ಹಾಕಿದ್ವಿ ನಾವು? ಆಗಲೇ ಅಸೆಟ್ಸ್ ಒಳಗೆ ಹಾಕಿದ್ವಿ. ಅಸೆಟ್ಸ್ ಒಳಗೆ ಹಾಕಿದ್ವಿ. ಯಾಕೆ ನೀವು ಸಾಲಗಾರ, ಹೌದಲ್ಲ? ಸೊ ಅಸೆಟ್ಸ್ ಒಳಗೆ ಹಾಕಿದ್ವಿ. ಈಗೂ ಸಹ ಅಸೆಟ್ಸ್ ಒಳಗೆ ಹಾಕ್ರಿ. ಇನ್ನು ಸೇಲ್ಸ್ ರಿಟರ್ನ್ ಅಕೌಂಟ್, ಸೇಲ್ಸ್ ಯಾವ ಕ್ಯಾಟಗರಿ ಒಳಗೆ ಹಾಕಿದ್ರಿ? ಇನ್ಕಮ್ ಮತ್ತು ಗೇನ್ ಒಳಗೆ ಹಾಕಿದ್ರಿ. ಸೊ ಸೇಲ್ಸ್ ರಿಟರ್ನು ಸಹ ನೀವು ಇನ್ಕಮ್ ಮತ್ತು ಗೇನ್ ಒಳಗೆ ಹಾಕ್ರಿ. ಇನ್ನು ಅಸೆಟ್ಸ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ಇನ್ಕ್ರೀಸ್ ಇನ್ ದ ಅಸೆಟ್, ಕ್ರೆಡಿಟ್ ಡಿಕ್ರೀಸ್ ಇನ್ ದ ಅಸೆಟ್. ನೀವು ರಹೀಮನಿಗೆ ₹5,000 ಸರಕುಗಳನ್ನು ಮಾರಾಟ ಮಾಡಿದಾಗ ಆವಾಗ ಅಸೆಟ್ ಇನ್ಕ್ರೀಸ್ ಆಯಿತು ಅಂಥೇಳಿ ರಹೀಮನ ಅಕೌಂಟನ್ನು ಡೆಬಿಟ್ ಮಾಡಿದ್ರಿ. ಈಗ ₹500 ಸರಕುಗಳನ್ನು ವಾಪಸ್ ಕೊಟ್ಟ ಅಂತಂದರೆ ಈಗ ಆತ ನಿಮಗೆ ಎಷ್ಟು ಕೊಡಬೇಕಾದ ದುಡ್ಡು? ₹4,500 ಮಾತ್ರ. ನಿನ್ನೆ ಅವ ₹5,000 ಕೊಡೋದಿತ್ತು, ಇವತ್ತು ಅವ ವಾಪಸ್ ಕೊಟ್ಟ ನಂತರ ₹4,500 ಅವನು ಕೊಡೋದೈತಿ. ಹಂಗಾರೆ ಇನ್ಕ್ರೀಸ್ ಆಯ್ತು, ಡಿಕ್ರೀಸ್ ಆಯ್ತು? ಡಿಕ್ರೀಸ್ ಆಯ್ತು. ಹಂಗಾರೆ ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕಾಗಿ ಕ್ರೆಡಿಟ್ ಮಾಡ್ತೀವಿ. ಯಾಕಂದರೆ ಡೆಬಿಟ್ ಇನ್ಕ್ರೀಸ್ ಇನ್ ದ ಅಸೆಟ್, ಕ್ರೆಡಿಟ್ ಡಿಕ್ರೀಸ್ ಇನ್ ದ ಅಸೆಟ್. ಅಸೆಟ್ ಡಿಕ್ರೀಸ್ ಆಯ್ತು, ನಾವು ಕ್ರೆಡಿಟ್ ಮಾಡಿದ್ವಿ. ಸೊ ನಿನ್ನೆ ಸರಕುಗಳನ್ನು ಮಾರಾಟ ಮಾಡಿದಾಗ ನಾವು ಇನ್ಕಮ್ ಇನ್ಕ್ರೀಸ್ ಆಯ್ತು ಅಂಥೇಳಿ ಕ್ರೆಡಿಟ್ ಮಾಡಿದ್ವಿ. ಈಗ ಸರಕುಗಳು ವಾಪಸ್ ಬಂದಾವ. ಹಾಗಾದ್ರೆ ಇನ್ಕಮ್ ಇನ್ಕ್ರೀಸ್ ಆಯ್ತು, ಡಿಕ್ರೀಸ್ ಆಯ್ತು? ಡಿಕ್ರೀಸ್ ಆಯ್ತು. ಸೊ ಹಾಗಾದ್ರೆ ಏನು ಮಾಡಬೇಕು? ಇದನ್ನು ಡೆಬಿಟ್ ಮಾಡಬೇಕು. ಸೊ ಹಾಗಾದರೆ ಅಮೆರಿಕನ್ ಸಿಸ್ಟಮ್ ಪ್ರಕಾರವೂ ಸಹ ಸೇಲ್ಸ್ ರಿಟರ್ನ್ ಅಕೌಂಟನ್ನು ಡೆಬಿಟ್ ಮಾಡಬೇಕು, ರಹೀಮ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಸೊ ಜರ್ನಲ್ ಎಂಟ್ರಿ ಏನು ಆತ್ರಪ್ಪ ಅಂತಂದರೆ ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಟರ್ ಟು ಬರ್ಕೊಡ್ರಿ. ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಟರ್ ಟು ರಹೀಮ್ ಅಕೌಂಟ್ ₹500. ಆಮೇಲೆ 500 ನರೇಷನ್ ಫಾರ್ ಸೇಲ್ಸ್ ರಿಟರ್ನ್. ಇನ್ನು ಕೊನೆಯ ಟ್ರಾನ್ಸಾಕ್ಷನ್ ಕೊನೆಯದಲ್ಲ. ಸೊ ಇಲ್ಲಿ ನನಗೆ ಕೆಳಗಡೆ ಬರೀಲಿಕ್ಕೆ ಜಾಗ ಇಲ್ಲ. ಸೊ ನಾ ಮೇಲ್ಗಡೆ ಬರಿತೀನಿ ಮತ್ತು ನೀವು ಮೇಲ್ಗಡೆ ಬರಿಬೇಡ್ರಿ, ನೀವು ಕೆಳಗೆ ಕಂಟಿನ್ಯೂ ಮಾಡಿರಿ. ಓಕೆ, ಏನಂತ ಹೇಳಿ ಟ್ರಾನ್ಸಾಕ್ಷನು? ಕ್ಯಾಶ್ ರಿಸೀವ್ಡ್ ಫ್ರಾಮ್ ರಹೀಮ್ ಇನ್ ಫುಲ್ ಸೆಟಲ್ಮೆಂಟ್ ₹4,300. ಅದು 4,800 ಬರೆದಿದ್ದೀನಿ ನಾನು ಮೊದಲ. ಸೊ 4,300 ಅಂತ ಮಾಡಿಕೊಡ್ರಿ. ನೋಡಿರಿ, ಸೊ ಆ್ಯಕ್ಚುಲಿ ನಮ್ಗೆ ರಹೀಮ್ಗೆ ಎಷ್ಟು ಕೊಡ್ದೈತಿ ನೋಡಿರಿ. ಮೇಲ್ಗಡೆ ₹5,000 ಸರಕುಗಳನ್ನು ಉದ್ರಿ ಮಾರಾಟ ಮಾಡಿದ್ವಿ. ₹500 ಸರಕುಗಳನ್ನು ವಾಪಸ್ ಕೊಟ್ಟ. ಹಂಗೆ ಇನ್ನು ಎಷ್ಟು ಕೊಡ್ದೈತಿ? ₹4,500 ಅವ್ನು ಕೊಡೋದೈತಿ. ಆದ್ರೆ ಎಷ್ಟು ಕೊಟ್ಟಾನ? ₹4,300. ಹಂಗಾರೆ ಇನ್ನು ₹200 ಅವ್ನು ಕೊಡೋದಿಲ್ಲ. ಯಾಕಂದರೆ ಸೆಟ್ಲ್ ಮಾಡಿಬಿಟ್ಟಿವಿ ಅವನ ಅಕೌಂಟನ್ನು, ಚುಕ್ತಾ ಮಾಡಿಬಿಟ್ಟಿವಿ. ಸೆಟ್ಲ್ ಮಾಡಿಬಿಟ್ಟು ಅಂದರೆ ಚುಕ್ತಾ ಮಾಡಿಬಿಟ್ಟು. ಹಂಗಾರೆ ₹200 ಕೊಡೋದಿಲ್ಲ. ಸೊ ನಂಗೆ ಇದರೊಳಗೆ ಈ ಟ್ರಾನ್ಸಾಕ್ಷನ್ ಒಳಗೆ 3 ಅಕೌಂಟ್ಗಳು ಬರ್ತಾವೆ. ಒಂದನೇದ್ದು ಯಾವ್ದು ರೀ?
ಕ್ಯಾಶ್ ಅಕೌಂಟ್, ಆಮೇಲೆ ರಹೀಮ್ ಅಕೌಂಟ್, ಆಮೇಲೆ ಮತ್ತೊಂದು ಯಾವುದು ಡಿಸ್ಕೌಂಟ್ ಅಲೌಡ್ ಅಥವಾ ರಿಸೀವ್ಡ್. ಕೊಟ್ಟಿರೋ ತೊಗೊಂಡಿರಿ, ಕೊಟ್ಟೀವಿ, ಹೌದು, ಕೊಟ್ಟೀವಿ ಅಂದರೆ ಅಲೌಡ್. ಸೊ ಡಿಸ್ಕೌಂಟ್, ಅಲೌಡ್ ಅಕೌಂಟ್, ರಹೀಮ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್. ಈಗ ನಾವು ಇಂಗ್ಲೀಷ್ ಸಿಸ್ಟಮ್ ಪ್ರಕಾರ ಕ್ಯಾಶಿಗೆ ರಿಯಲ್ ಒಳಗೆ ಹಾಕಿದ್ವಿ, ರಹೀಮನಿಗೆ ಪರ್ಸನಲ್ ಒಳಗೆ ಹಾಕಿದ್ವಿ, ಡಿಸ್ಕೌಂಟ್ ಅಲೌಡ್ ಅಂದರೆ ಎಕ್ಸ್ಪೆನ್ಸಿಸ್ ನಾಮಿನಲ್ ಒಳಗೆ ಹಾಕಿದ್ವಿ. ಎಲ್ಲವೂ ಬಂದು ನೋಡ್ರಿ, ಪರ್ಸ್ನಲ್, ರಿಯಲ್, ನಾಮಿನಲ್. ಸೊ ರೂಲನ್ನು ಅಪ್ಲೈ ಮಾಡೋಣ. ಪರ್ಸನಲ್ ಅಕೌಂಟ್ ರೂಲ್, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಇಲ್ಲಿ ಅವನು ಗಿವರ್ ಆಗ್ತಾನೆ, ಸೊ ಅದಕ್ಕಾಗಿ ಇವನ ಅಕೌಂಟನ್ನು ಕ್ರೆಡಿಟ್ ಮಾಡಿರಿ. ಆಮೇಲೆ ರಿಯಲ್ ಅಕೌಂಟ್ ರೂಲ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳೈತಿ. ಇಲ್ಲಿ ಕ್ಯಾಶನ್ನು ಪಡ್ಕೊಂಡಿವಿ, ಕ್ಯಾಶ್ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ, ಸೊ ಹಾಗಾದ್ರೆ ಇದನ್ನು ಡೆಬಿಟ್ ಮಾಡಿರಿ. ಇನ್ನು ಡಿಸ್ಕೌಂಟ್ ಅಲೌಡ್ ನಾಮಿನಲ್ ಅಕೌಂಟ್ ಒಳಗೆ ಬಂತು. ನಾಮಿನಲ್ ಅಕೌಂಟ್ ರೂಲ್, ಡೆಬಿಟ್ ದ ಎಕ್ಸ್ಪೆನ್ಸಿಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಆ್ಯಂಡ್ ಗೇನ್. ನಾವು ಇಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ, ಸೊ ಅದಕ್ಕಾಗಿ ಅದನ್ನು ನಮಗೆ ಲಾಸು. ಸೊ ಹಾಗಾದ್ರೆ ಇದು ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ಇಲ್ಲಿ ಒಟ್ಟು ಎಷ್ಟು ಡೆಬಿಟ್ ಆಯ್ತು ನೋಡ್ರಿ, 2 ಡೆಬಿಟ್. ಕ್ಯಾಶ್ ಅಕೌಂಟು ಡೆಬಿಟ್ ಆಯ್ತು, ಡಿಸ್ಕೌಂಟ್ ಅಲೌಡ್ ಅಕೌಂಟು ಡೆಬಿಟ್ ಆಯ್ತು, 1 ಕ್ರೆಡಿಟ್ ಯಾವುದು, ರಹೀಮ್ ಅಕೌಂಟ್. ಹಾಗಾದ್ರೆ ಇಂಥ ಜರ್ನಲ್ ಎಂಟ್ರಿಗೆ ನಾವು ಏನು ಕರಿತೀವಿ ಅಂತ ಹೇಳಿದ್ದೆ, ಕಾಂಪೌಂಡ್ ಜರ್ನಲ್ ಎಂಟ್ರಿ. ಈಗ ಯಾವುದು ಡೆಬಿಟ್ ಆಗಿದೆ ಫಸ್ಟ್ ಅದನ್ನು ಬರೀಬೇಕು. ತಾರೀಖು ಬರೀರಿ ಏಪ್ರಿಲ್ 30, ಹೌದಲ್ಲ. ಹಂಗಾರೆ ಕ್ಯಾಶ್ ಅಕೌಂಟ್ ಡೆಟರ್ ಅಮೌಂಟ್ ಎಷ್ಟಪ್ಪ, 4500, 300 ಹಾಂ 300, 4300. ಆಮೇಲೆ ಯಾವ್ದು ರೀ, ಡಿಸ್ಕೌಂಟ್ ಅಲೌಡ್ ಅಕೌಂಟ್ ಡೆಟರ್. ಎಷ್ಟು ಡಿಸ್ಕೌಂಟ್ ಕೊಟ್ಟಂಗಾತು, 200 ರೂಪಾಯಿ ಡಿಸ್ಕೌಂಟ್ ಕೊಟ್ಟಂಗಾತು. ಆಮೇಲೆ 2 ರಹೀಮ್ ಅಕೌಂಟ್ ಎಷ್ಟಪ್ಪ, 4500. ಇನ್ನು ನರೇಶನ್ ಏನಂತ ಬರೀತೀರಿ, ಫಾರ್ ಕ್ಯಾಶ್ ರಿಸೀವ್ಡ್ ಆ್ಯಂಡ್ ಡಿಸ್ಕೌಂಟ್ ಅಲೌಡ್. ಸೊ ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈ ಲೈನ್ ಎಳಿತೀವಲ್ಲ, ಇಷ್ಟು ಹೊತ್ತು ನಾವು ಏನು ಮಾಡಿದ್ವಿ, ಬರೀ ಪರ್ಟಿಕ್ಯುಲರ್ಸ್ ಕಾಲಮ್ ಒಳಗೆ ಅಷ್ಟೇ ಎಳೆದಿದ್ವಿ. ಈಗ ಇದನ್ನು ನಾವು ಅಮೌಂಟ್ ಕಾಲಮ್ ಒಳಗೆ ಎಳೆದು ಟೋಟಲ್ ಮಾಡಬೇಕು. ಟೋಟಲ್ ಹೇಳಿದ್ರೆ ಎಷ್ಟಾಗ್ತೈತಿ, 50,000, 50,000, 50,000. ಇದು ಟೋಟಲ್. ಇದು ಬರೀ ಜರ್ನಲ್ ಆತಿ, ಹೌದಲ್ರಿ. ಇನ್ನು ಕ್ವಶನ್ ಒಳಗೆ ಏನು ಹೇಳ್ಯಾನ, ಇದನ್ನು ಪೋಸ್ಟಿಂಗ್ ಮಾಡ್ರಿ ಅಂತ ಹೇಳ್ಯಾನ. ಈಗ ನಮಗೆ ಹೇಳ್ರಿ, ಜರ್ನಲ್ ಎಂಟ್ರಿ